ಬನ್ನಿ ಸರ್ ನೀವು ಅವ್ರಿಗೆ ಜಾಗ ಬಿಡೋದು ಬೇಡವಾ ನೋಡಿ ಅವರು ಕಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಹೇಗಿದೆ ಸರ್ ವಾತಾವರಣ ರಾಜಕೀಯ? ವಾತಾವರಣ ಚೆನ್ನಾಗಿದೆ. ಈ ಸಾರಿ ಕರ್ನಾಟಕದಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಮೋದಿ ಅಲೆ ಇಲ್ಲ. ಯಾಕಂದರೆ BJP ಕ್ಯಾಂಡಿಡೇಟ್ಗಳು ಮೋದಿ ಹೆಸರಿನಲ್ಲಿ ಓಟ್ ಕೇಳ್ತಾ ಇದ್ದಾರೆ. ಮೋದಿಯವ್ರ ಮೇಲೆ ಅವಲಂಬನೆಯಾಗಿದ್ದಾರೆ. there is a strong anti-incumbency against Modi government. ಸೊ ಹಾಗಾಗಿ ಮೋದಿ ಅಲೆ ಇಲ್ಲದಿರೋದ್ರಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪರವಾದಂಥ ಇಂಡಿಯಾ ಪರವಾದಂಥ ವಾತಾವರಣ ಇದೆ. ನಿನ್ನೆ ಕರ್ನಾಟಕ ಸರ್ಕಾರ ಚೊಂಬು ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು, ಖಾಲಿ ಚೆಂಬಿನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು ಸರ್. ಈಗ ಈ ಅಡ್ವರ್ಟೈಸ್ಮೆಂಟ್ ಅನ್ನೇ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರೋದ್ರ ಚೆಂಬನ್ ಸಿಂಬಲ್ ಅದು ಅನ್ನೋ ರೀತಿಯಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ರು. ಯಾರು? ಬಿಜೆಪಿ ಅವರು ಕುಮಾರಸ್ವಾಮಿ ಅವರು ಇವತ್ತು ಮಾತಾಡಿದ್ರು. ನಿನ್ನೆ ಕೊಟ್ಟಿದ್ದಂಥ ಅಡ್ವರ್ಟೈಸ್ಮೆಂಟು ಈ ದೇಶದ ಜನರಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚೆಂಬು ಕೊಟ್ಟಿದೆ ಅಂತ. ಖಾಲಿ ಚೆಂಬು ಕೊಟ್ಟಿದೆ, ಚೊಂಬು, ಖಾಲಿ ಚೆಂಬು, ಹಳ್ಳಿನಲ್ಲಿ ಕೈಗೆ ಚೆಂಬು ಕೊಟ್ಟರು ಅಂತನಲ್ವ, ಆ ಥರ ಇದನ್ನು ಮಾಡಿರ್ತಕ್ಕಂಥದ್ದು. ಈ ದೇಶದ ಜನರಿಗೆ 15 ಲಕ್ಷ ಕೊಟ್ಟರೆ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿಯವರು. 100 ದಿನದಲ್ಲಿ 15 ಲಕ್ಷ ರೂಪಾಯಿ ವಿದೇಶದಿಂದ ಕಪ್ಪು ಹಣ ತಗೊಬಂದು ಹಾಕ್ತೀವಿ ಮಾಡಿದ್ರೆ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ, ರೈತರ ಆದಾಯ ಡಬಲ್ ಮಾಡಿದ್ರೆ, ಒಳ್ಳೆಯ ದಿನಗಳು ಬಂದುವ, ಅಚ್ಚೇ ದಿನ ಈಗ ಅಂತಂದ್ರು ಬಂತ, ಅದಕ್ಕೆ ಚೆಂಪು ಕೊಟ್ಟವ್ರೆ ಅಂತ ಹೇಳಿ. ಇವತ್ತು ಮೋದಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. 11 ತಿಂಗಳಲ್ಲಿ ನಾವು ಬೊಕ್ಕಸ ಖಾಲಿ ಮಾಡಿದ್ದೀವಿ, ನಮ್ಗೆ ಏನಾದರೂ ಕೊಡಿ ಭಿಕ್ಷೆನ ಅನ್ನೋ ಲೆಕ್ಕಾಚಾರದಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಅಂತ ಆ ಪದನೇ ಬಳಸಿದ್ದಾರೆ ಅವರು. ನೋಡಪ್ಪ, ಮೋದಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅವೆಲ್ಲವೂ ಕೂಡ ಒಂದನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ, ಈಡೇರಿಸಿಲ್ಲ. ಅದಕ್ಕೋಸ್ಕರವಾಗಿ ಮೋದಿ ಈ ದೇಶದ ಜನರಿಗೆ, ಬಡವರಿಗೆ ಚೊಂಬು ಕೊಟ್ಟಿದ್ದಾರೆ, ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಂತಕ್ಕಂಥ ಅದನ್ನು ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅವರು ಏನೇ ಹೇಳಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಖಜಾನೆನೂ ಖಾಲಿಯಾಗಿಲ್ಲ, ಎಲ್ಲ ಗ್ಯಾರಂಟಿಗಳನ್ನೂ ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮುಂದುವರಿಸ್ತಾ ಇದ್ದೀವಿ. ಸರ್, ಏಣಿ ಎತ್ತಿಸ್ತಾರೆ, ಏಣಿ ಎತ್ತಿಸಿದ ಮೇಲೆ ಅವ್ರನ್ನ ಸರ್ವನಾಶ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅಂತ HD ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರು ಸರ್ವನಾಶ ಮಾಡುವಂತ ಮಾತನ್ನ ಆಡ್ತಾರೆ ಅವರು, ನೀವು ಕಾಯಿರಿ ಅಂತ ಜನಕ್ಕೆ ಹೇಳ್ತಾರೆ. ಕುಮಾರಸ್ವಾಮಿಯವರು ಈಗ ಅವರು ಕೋಮುವಾದಿಗಳಾಗ್ಬಿಟ್ಟವ್ರೆ. BJP ಅವ್ರ ಜೊತೆ ಸೇರ್ಕೊಂಡು ಅವರು ಕೋಮುವಾದಿಗಳು. JDS ಈಸ್ ನೋ ಲಾಂಗರ್ ಎ ಸೆಕ್ಯುಲರ್ ಪಾರ್ಟಿ, ಇಟ್ಸ್ ಎ ಕಮ್ಯುನಲ್ ಪಾರ್ಟಿ. Since they are having alliance with the BJP in Karnataka, it's better they should dissolve. They should dissolve Janata Dal. Yes. ಅವ್ರು ಈ ಮಾತು ಕೇಳ್ತಾರೆ ಅಂದ್ರೆ ನಮ್ ಮುಗಿಸ್ಬೇಕು ಅನ್ನೋದೇ ಅವ್ರಿಗೆ ಧ್ಯೇಯ. ಮೈತ್ರಿ ಇಷ್ಟೊಂದು ಬಲ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸಿದ್ದರಾಮಯ್ಯಗೆ JDS ಕಂಡ್ರೆ ತುಂಬಾ ಭಯ ಐತೆ, BJPಗಲ್ಲ ಅಂತ. ನನಗೆ ಭಯ ಇದ್ದರೆ ನಾವು ಸ್ವತಂತ್ರವಾಗಿ ಅವರಿಬ್ಬರು ವಿರುದ್ಧ ಹೋರಾಟ ಮಾಡ್ತಿದ್ವ? ಭಯ ಇರೋದು ಅವ್ರಿಗೆ, ಅದಕ್ಕೆ ಅಲಯನ್ಸ್ ಮಾಡ್ಕೊಂಡಿರೋದು BJP JDS. ಭಯ ಇರೋದ್ರಿಂದಲೇ ತಾನೇ ಅವರು ಅಲಯನ್ಸ್ ಮಾಡ್ಕೊಂಡಿರೋದು. ನಾವು ಇಂಡಿಪೆಂಡೆಂಟಾಗಿ ಮಾಡಿದ್ದೀವಿ, ಸ್ಪರ್ಧೆ ಮಾಡಿದ್ದೀವಿ. ಅವ್ರು ಮಾಡಿದಾರ? ಭಯ ಕಾಡ್ತಾ ಇರೋದು ಅವ್ರಿಗೆ. ಅದಕ್ಕೋಸ್ಕರ ಇಬ್ಬರು ಅಲಯನ್ಸ್ ಮಾಡ್ಕೊಂಡು ನಮ್ಮ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ. ವಿಚಾರ ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ ಸರ್. ಜೊತೆಗೆ ಲವ್ ಜಿಹಾದ್ ಅಲ್ಲ, ನಾನು ನೇಹ ಮರ್ಡರನ್ನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು
ಕೂಡಲೇ ಅವನು ಅರೆಸ್ಟ್ ಮಾಡಿದ್ದೀವಿ. ಯಾರು ಕೊಲೆ ಮಾಡಿದ್ದಂಥ ವ್ಯಕ್ತಿನ ಕೂಡಲೇ ಅರೆಸ್ಟ್ ಮಾಡಿದ್ದೀವಿ. ಸೊ ಇನ್ವೆಸ್ಟಿಗೇಷನ್ನ ಸೀರಿಯಸ್ ಆಗಿ ಮಾಡಿ ತಪ್ಪಿತಸ್ಥರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಹುಬ್ಳಿನಲ್ಲಿ ಗಲಾಟೆ ಆಗುತ್ತೆ, ಚಿತ್ರದುರ್ಗದಲ್ಲಿ ಆಗುತ್ತೆ, ಕೊಡಗಲ್ಲಿ ಇದೆಲ್ಲ ಲ್ಯಾಂಡ್ ಆರ್ಡ್ರು ಹದ್ಗೆಟ್ಟಿದೆ ಅಂತಾರೆ ಸರ್. ಕೆಲವು ಎಲ್ಲ ಕಾಲದಲ್ಲೂ ಕೂಡ ಕೆಲವು ಮರ್ಡರ್ಗಳಾಗಿದ್ದಾವೆ, ಆಗಿಲ್ಲ ಅಂತ ಎಲ್ಲ ಹಾಗಂತೇಳಿ ಲ್ಯಾಂಡ್ ಆರ್ಡರ್ನ ನಾವು ಸೀರಿಯಸ್ ತಗೊಂಡಿಲ್ಲ ಅಂತಲ್ಲ. ಯು ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿಲ್ಲ. ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ. ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ, ದರೋಡೆ ಆಗಿರಲಿ, ಕಳ್ಳತನ ಆಗಿರಲಿ, ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜಕೀಯಕ್ಕೆ ಬಳಸ್ಕೊತಾ ಇದ್ದಾರೆ ಅಷ್ಟೇ. ಇದು ದುರ್ದೈವ. ಒಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ರಾಜಕೀಯಕ್ಕೆ ಒಬ್ಬರ ಸಾವನ್ನು ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಖಂಡನೀಯವಾದದ್ದು. ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲ ಮಾಡಲಿ, ಅದಕ್ಕೆ ನಾನು ಹೇಳಿದ್ದು ರಾಜಕೀಯವಾಗಿ ಬಳಸ್ಕೊಳಕ್ಕೆ ಹೋಗ್ಬಾರ್ದು. ಇಂಪ್ಯಾಕ್ಟ್ ಆಗುತ್ತಾ ಜನರ ಮೇಲೆ ಈ ಥರ ಎಲ್ಲ ಮಾಡಿದಾಗ ಇಂಪ್ಯಾಕ್ಟ್ ಆಗುತ್ತಾ ಅಂತ? ಇಲ್ಲ ಆಯ್ತಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾಕು